ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಗ್ತಾ ಇಲ್ಲ, ಸಮಸ್ಯೆ ಬಗೆಹರಿತಾ ಇಲ್ಲ, ಆಟೋ ಚಾಲಕರ ಗೋಳು ಕೇಳೋರೇ ಇಲ್ಲ. ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತವಾದ್ರ ಆಟೋ ಚಾಲಕರು? ಹಾಗಾದ್ರೆ ಜನಪ್ರತಿನಿಧಿಗಳ ಆಡಳಿತ ವರ್ಗದ ವಿರುದ್ಧ ಆಟೋ ಚಾಲಕರು ಗರಂ ಆಗಿದ್ದಾರೆ. ನಿಜಕ್ಕೂ ಆಟೋ ಚಾಲಕರ ಪಾಡು ಯಾರಿಗೂ ಬೇಡ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಹಂಗಿದೆ ಈ ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಹಂಗಾಗಿ ಈ ಒಂದ್ ಕಡೆ ಡಬಲ್ ರೇಟ್ ಕೊಟ್ಟು ಗ್ಯಾಸ್ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ, ಮತ್ತೊಂದ್ ಕಡೆ ಗ್ರಾಹಕರ ಬಳಿ ಒಂಥರ ಬೇಡ್ಕೋಬೇಕು ಅವರು. ಸರ್ ಹಿಂಗಾಗಿದೆ, ಮೇಡಮ್ ಹಿಂಗಾಗಿದೆ ಪರಿಸ್ಥಿತಿ, ಸ್ವಲ್ಪ ಸಹಾಯ ಮಾಡಿ, ಕಡಿಮೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಅಂತ ಹೇಳಿ ಶ್ರಮಿಕ ವರ್ಗದ ಪರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಂತ್ಕೊಂಡಿದೆ. ಈಗ ಗ್ಯಾರಂಟಿ ನ್ಯೂಸ್ನಲ್ಲಿ ಆಟೋ ಚಾಲಕರ ಗೋಳು ಅನಾವರಣ. ಆಟೋದಲ್ಲಿ ರೌಂಡ್ ಹೋಗುವ ಮೂಲಕ ಸಮಸ್ಯೆ ಆಲಿಸಲಾಗಿದೆ. LPG ಸಿಗದೆ ಎಷ್ಟು ಪರಿತಪಿಸ್ತಾ ಇದ್ದಾರೆ ಗೊತ್ತಾ ಆಟೋ ಚಾಲಕರು? ನಮಗೆ ಗ್ಯಾಸ್ ಕೊಡಿ, ಇಲ್ಲವಾದ್ರೆ ವಿಷ ಕೊಡಿ ಅಂತ ಇರೋದು ಯಾಕೆ ಆಟೋ ಚಾಲಕರು? ಗ್ಯಾರಂಟಿ ನ್ಯೂಸ್ನಲ್ಲಿ ಆಟೋ ಚಾಲಕರ ಸಮಸ್ಯೆ ಅನಾವರಣ. ಅಷ್ಟೇ ಮಾಡಿ, ಅಷ್ಟೇ ಹೆಸರ ಹತ್ರ ಹಂಗೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಆಟೋ ಚಾಲಕರ ಜೀವನವನ್ನು ಸಂಪೂರ್ಣವಾಗಿ ತತ್ತರಿಸಿ ಹೋಗುವಂತೆ ಮಾಡಿರುವಂಥದ್ದು. ಯಾಕೆಂತಂದರೆ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಸಿಗುವಂತಹ LPG ಬಂಕ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕ್ಯೂನಲ್ಲಿ ನಿಂತು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿಗೆ LPGಯನ್ನು ಹಾಕ್ಸ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ನಿಜವಾಗ್ಲೂ ಈ ಒಂದು ಸಮಸ್ಯೆ ಉದ್ಭವ ಆದಾಗಿಂದ ಆಟೋ ಚಾಲಕರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ, ನಿಜವಾಗ್ಲೂ ಅವರ ಜೀವನ ಯಾವ ರೀತಿಯಾಗಿದೆ? ಯಾಕೆಂತಂದರೆ ನಗರದಲ್ಲಿರುವಂತಹ 80-90% ಆಟೋಗಳು ದಿನ ಆಧಾರದ ಮೇಲೆ, ದಿನ ಬಾಡಿಗೆ ಆಧಾರದ ಮೇಲೆ ಆಟೋಗಳನ್ನು ಪರ್ಚೇಸ್ ಮಾಡಿ ಅಥವಾ ಆಟೋಗಳನ್ನು ಬಾಡಿಗೆಗೆ ತಗೊಂಡು ಓಡಿಸುವಂಥ ಕೆಲಸ ಆಗಿದೆ. ಒಂದು ವೇಳೆ ಅವತ್ತು ಬಾಡಿಗೆ ಸಿಗಲಿಲ್ಲ ಅಂತಂದರೆ ಅವ್ರು EMI ಕಟ್ಟೋಕ್ಕೂ ಆಗೋದಿಲ್ಲ, ಜೊತೆಗೆ ಅವರ ಜೀವನವನ್ನು ಕೂಡ ನಡ್ಸೋಕ್ಕಾಗೋದಿಲ್ಲ, ಊಟ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿದ್ದಾರೆ. ಸೊ ಬೆಂಗಳೂರಿನ ಆಟೋ ಚಾಲಕರ ಪರಿಸ್ಥಿತಿ ಯಾವ ಥರ ಇದೆ, ಅವ್ರು ಯಾವ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ, ಎಲ್ಲದನ್ನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಿಂಗೆ ಕಂಟಿನ್ಯೂ ರೋಲಲ್ಲಿ ಇರಲಿ. ರೈಟ್, ಒಂದು ನಿಮಿಷ ನೀವು ಮುಂದಾಗ್ಬಿಟ್ರಿ ಸರ್. ಓಕೆನಾ? ಹಾಂ, ಸದ್ಯ ನಾನು ಒಂದು ಆಟೋದಲ್ಲಿ ಕೂತಿದ್ದೀನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಜವಾಗ್ಲೂ ಈ ಒಂದು LPG ಸಮಸ್ಯೆಯಿಂದಾಗಿ ಅವರ ಜೀವನ ಮೊದಲಿನ ಥರ ಇದೆಯಾ? ಒಂದು ಕಡೆ ಓಲಾ ಊಬರ್ ಸಮಸ್ಯೆ, ಮತ್ತೊಂದು ಕಡೆ ಬಾಡಿಗೆಗಳು ಸಿಗ್ತಾ ಇಲ್ಲ, ಇದ್ರ ನಡುವೆನೇ LPG ಸಮಸ್ಯೆ ಕೂಡ ಆಗ್ತಾ ಇದೆ. ಸೊ ಎಲ್ಲ ಸಮಸ್ಯೆಗಳಿಂದಾಗಿ ಅವರು ಯಾವ ರೀತಿಯಾದಂಥ ಒಂದು ಜೀವನವನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನು ತಿಳಿಸುವಂಥ ಅಥವಾ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, LPG ಸಿಗ್ತಾ ಇಲ್ಲ, ಏನು ಹೇಳ್ತೀರಾ? ಸರ್ ಏನು ಹೇಳೋಣ ಸರ್, ಇವಾಗ ನಮ್ಮ ಡ್ರೈವರ್ಗಳು ಕಷ್ಟ ಕೇಳೋಕ್ಕೆ ಯಾವುದೇ ಸರ್ಕಾರ ಇರಲಿ, ಯಾವುದೇ MP ಇರಲಿ, ಯಾವುದೇ MLA ಇರಲಿ, ಯಾರೂ ಬರ್ತಾ ಇಲ್ಲ. ಓಕೆನಾ? ನಮ್ಮದು ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಡೆ ಸಾಯೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಾಯಿಲ್ಲ. ಸರಿನಾ? ನಾವು ಏನಿಲ್ಲ ಅಂದರೂ ಸರ್ ಆಟೋ ನಂಬ್ಕೊಂಡೇ ಜೀವನ ಮಾಡ್ತಿರೋದು ನಾವು. ಇವಾಗ ನಮಗೆ ಬೇಕಾಗಿರೋದೇನು ಸರ್? 3 ಹೊತ್ತು ಊಟ. ನಾವೇಂದ್ರಲ್ಲಿ ದುಡಿತೀವಿ? 3 ಹೊತ್ತು ಊಟನ ನಾವು ಓಡಿಸೋ ಆಟೋದಲ್ಲಿ ದುಡಿತೀವಿ. ಆಟೋಗೆ ಗ್ಯಾಸ್ ಇಲ್ಲ ಅಂದರೆ ಒಬ್ಬ ಡ್ರೈವರ್ ಜೀವನ ಹೆಂಗೆ ಮಾಡಬೇಕು ನೀವು ಹೇಳಿ ಹೋದ್ರೆ? ಸರ್ ಈಗ ಎಲ್ಲ ಬಂಕ್ಗಳಲ್ಲೂ LPG ಸಿಗ್ತಾ ಇಲ್ಲ. ಸಿಗೋಂಥ LPG ಬಂಕ್ಗಳಲ್ಲಿ ಮನ್ಸಿ ಬಂದಿದ್ದ ರೇಟು ಒಂದ್ ಕಡೆ 80, 90, 150 ರೂಪಾಯಿ ತನಕನೂ ಕೂಡ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ಬರ್ಡನ್ ಆಗುತ್ತದು? ಸರ್ ನಮ್ಗೆ ಅದ್ರಲ್ಲಿ ಏನು ವರ್ಕೌಟ್ ಆಗ್ತಿಲ್ಲ ಸರ್. ಈಗ ನೋಡಿ, ಒಂದು ಬಂಕಲ್ಲಿ 80 ರೂಪಾಯಿ ಇದ್ರೆ ಇನ್ನೊಂದು ಬಂಕಲ್ಲಿ 105 ರೂಪಾಯಿ ಆಗ್ತಾರೆ. ಏನು ಒಂದು ಗ್ಯಾಸ್ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಈ ಸರ್ಕಾರದಿಂದ, ಮತ್ತೆ ಈ ಸರ್ಕಾರ ನಮ್ಗೆ ಏನಕ್ಕೆ ಬೇಕು? ಆಟೋ ಚಾಲಕರಿಗೆ ಬೇಕಾಗಿಲ್ಲ ಈ ಸರ್ಕಾರ. ಸರ್ ಈಗ ಸದ್ಯಕ್ಕೆ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ಆಟೋ ಚಾಲಕರು ವಿಚಾರ ಬಂದಾಗ ವಾಟ್ ನೆಕ್ಸ್ಟ್? ಸರ್ ನೋಡಿ ಸರ್, ನಾವು ಡ್ರೈವರ್ಗಳೆಲ್ಲ ಒಟ್ಟಾಗ್ಬಿಟ್ಟು ಸರ್ ಅನ್ಕೊಳ್ಳಿ, ಒಗ್ಗಟ್ಟು ಆಗ್ಬಿಟ್ರೆ ಅನ್ಕೊಳ್ಳಿ, ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕ್ಬೇಕಾಗುತ್ತೆ, ಇಲ್ಲ ವಾಟಲ್ ನಗರ ಜೊತೆ ಸೇರ್ಕೊಂಡು ಕರ್ನಾಟಕ ಲಾಕ್ಡೌನ್ ಮಾಡ್ಬೇಕಾಗುತ್ತೆ. ಸರಿನಾ? ಇದ್ರ ಮೇಲೂ ನಮ್ಗೆ ಯಾರು ಏನು ಕೇಳೋರಿಲ್ಲ ಅಂದ್ರೆ ರೋಡಲ್ಲೇ ಕುತ್ಕೊಂಡು ವಿಷ ಕುಡಿಬೇಕಾಗುತ್ತೆ. ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸರಿನಾ? ಅಂದ್ರೆ ಈಗ ಆಟೋ ಚಾಲಕರು ಸಮಸ್ಯೆ ಏನಂತಂದ್ರೆ ಕೇವಲ ಇವರು ಒಬ್ರದ್ದು ಮಾತ್ರ ಅಲ್ಲ, ಬಹುತೇಕ ಆಟೋ ಚಾಲಕರು ಅಂದ್ರೆ 99% ಆಟೋ ಚಾಲಕರ ಸಮಸ್ಯೆ ಇದೇ ಆಗಿರುವಂಥದ್ದು. ನಮ್ಮ ಓಟ್ ಹಾಕಕ್ಕೆ ಅಥವಾ ಓಟ್ ಕೇಳಕ್ಕೆ ಬಂದಾಗ ಮಾತ್ರ ನಮ್ಮ ಸಮಸ್ಯೆ ನಾವು ಬೇಕಾಗ್ತೀವಿ. ಆದರೆ
ಎಲೆಕ್ಷನ್ ಆದಮೇಲೆ ಗೆದ್ದ ಮೇಲೆ ನಮ್ಮ ಸಮಸ್ಯೆ ಅವ್ರು ಯಾರಿಗೂ ಕೂಡ ಬೇಡ. ಕಳೆದ 10 ದಿವಸಗಳಿಂದಲೂ ಕೂಡ ನಾವು ಇಲ್ಲಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ಒಬ್ಬ ಜನಪ್ರತಿನಿಧಿ ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಮಾಡ್ತಾ ಇಲ್ಲ. ನಮ್ಮನ್ನು ಯಾರು ಕೂಡ ಮಾತು ಕೂಡ ಆಡಿಸ್ತಲ್ಲ. ಅಷ್ಟು ಬೇಡವಾದ ಸರ್ಕಾರಕ್ಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸೊ ಸರ್ಕಾರ ಮನಸ್ಸು ಮಾಡಿದರೆ ನಮ್ಮ ಸಮಸ್ಯೆನ ಬಗೆಹರಿಸುವಂಥದ್ದು ದೊಡ್ಡ ಮಾತಲ್ಲ. ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ನಾವು ಈ ರೀತಿಯಾದಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಸೊ ನಮ್ಮ ಸಮಸ್ಯೆನ ಸರ್ಕಾರ ಬಗೆಹರಿಸ್ತಿಲ್ಲ ಅಂತಂದರೆ ಮುಂಬರುವಂಥ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ನಮಗೆ ಯಾಕೆಂತಂದ್ರೆ ಆಟೋ ಓಡಿಸೇನೆ ನಾವು ಜೀವನ ನಡೆಸಬೇಕು. ಆದರೆ ನಾವು ಜೀವನ ನಡೆಸಲಿಲ್ಲ ಅಂತಂದರೆ ನಾವು ಬದುಕಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಮುಂದೆ ನಮಗೆ ಉಳಿದಿರುವಂತಹ ದಾರಿ ಏನು ಅಂತಂದರೆ ಆತ್ಮಹತ್ಯೆ ದಾರಿ. ಅದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥದ್ದಾದರೆ ನಮ್ಮ ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.